ಅರ್ಜೆಂಟೀನಾ ನನ್ನ ಪ್ರಕಾರ ಚೀಟಿಂಗ್ ಮಾಡ್ತಾಯಿದ್ರು ರಿಗ್ಡ್ ವರ್ಲ್ಡ್ ಕಪ್. ನನ್ನ ಫೇವ್ರೆಟ್ ಅರ್ಜೆಂಟೀನಾ, ಮೆಸ್ಸಿನೇ. ಫೇವ್ರೆಟ್ ಟೀಮ್ ಚೆನ್ನಾಗಿ ಆಡಲಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಈ ವರ್ಷ ವರ್ಲ್ಡ್ ಕಪ್ ಎಲ್ಲ ಟೀಮು ಸೇಮ್ ಕೈಂಡ್ ಆಫ್ ಫುಟ್ಬಾಲ್ ಆಡ್ತಾರೆ. Messi last FIFA, of course the GOAT. And India is not in the World Cup. ಇವಾಗಂತ ಇಲ್ಲ, ಯಾವಾಗೂ ರೊನಾಲ್ಡೋನೇ. ನಾವೇನು ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಮೈನ್ ಪವರ್ ಟೀಮ್ಸೇ ಹೋಯ್ತು. ನಮಸ್ಕಾರ ವೀಕ್ಷಕರೇ, ಫಿಫಾ ವಿಶ್ವಕಪ್ 2026 ಅಂತಿಮ ಘಟ್ಟವನ್ನು ತಲುಪಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಹಾಗೂ ಸ್ಪೇನ್ ತಂಡಗಳು ಫೈನಲನ್ನು ಪ್ರವೇಶಿಸಿವೆ. ಈ ಒಂದು ಪಂದ್ಯಾವಳಿಯಲ್ಲಿ ಈಗ ಸೆಮಿಫೈನಲಲ್ಲಿ ನಡೆದಂತಹ ಪಂದ್ಯಾವಳಿಗಳಲ್ಲಿ ಸ್ಪೇನ್ ತಂಡ ಬಲಿಷ್ಠ ಫ್ರಾನ್ಸನ್ನು ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟರೆ, ಇತ್ತ ಅರ್ಜೆಂಟೀನಾ ತಂಡ ಬಲಿಷ್ಠವಾಗಿದ್ದಂತಹ ಇಂಗ್ಲೆಂಡ್ ತಂಡವನ್ನು ಮಣಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಈ ಒಂದು ಪಂದ್ಯಾವಳಿಯನ್ನು ಭಾರತೀಯ ಫುಟ್ಬಾಲ್ ಆಟಗಾರರು ಮತ್ತು ಫುಟ್ಬಾಲ್ ಪ್ರೇಮಿಗಳು ಯಾವ ರೀತಿಯಾಗಿ ನೋಡ್ತಾರೆ ಎನ್ನುವಂತರ ಕುರಿತಂತೆ ನಾವಿವತ್ತು ಒಂದು ಫುಟ್ಬಾಲ್ ಮೈದಾನದಲ್ಲಿದ್ದೀವಿ. ಇಲ್ಲೊಂದಷ್ಟು ಜನ ಆಟಗಾರರು ಕೂಡ ಇದ್ದಾರೆ. ಅವರು ಈ ಒಂದು ಪಂದ್ಯಾವಳಿಯಲ್ಲಿ ಯಾವ ರೀತಿಯಾಗಿ ನೋಡ್ತಾರೆ, ಹಾಗೆ ಅವರ ಫೇವ್ರೆಟ್ ತಂಡ ಯಾವುದು ಮತ್ತು ಫೇವ್ರೆಟ್ ಆಟಗಾರ ಯಾರು ಎಂಬುದರ ಕುರಿತಂತೆ ಅವರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಈ ವರ್ಷ ಚೆನ್ನಾಗಿತ್ತು, ಬಟ್ ನಾನು ಪೋರ್ಚುಗಲ್ ಸಪೋರ್ಟರು. ಪೋರ್ಚುಗಲ್ ಗೆದ್ದಿದೆ, ಇನ್ನೂ ಚೆನ್ನಾಗಿರುತ್ತೆ. ಅರ್ಜೆಂಟೀನಾ ನನ್ನ ಪ್ರಕಾರ ಚೀಟಿಂಗ್ ಮಾಡ್ತಾಯಿದ್ರು ರಿಗ್ಡ್ ವರ್ಲ್ಡ್ ಕಪ್, ಬಟ್ ಐ ಥಿಂಕ್ ಸ್ಪೇನ್ ಗೆಲ್ತಾರೆ ಫೈನಲಲ್ಲಿ ಬೈ 2 goals, more than 2 goals ಗೆಲ್ತಾರೆ. ಹೇಗೆ ಚೀಟಿಂಗ್ ಅಂತ ಅಂದರೆ ಯಾವ ಥರ ಅನ್ನಿಸ್ತು ನಿಮಗೆ? ಚೀಟಿಂಗ್ ಅಂದರೆ ಫೌಲ್ಸ್ ಎಲ್ಲ ತುಂಬ ರಫಾಗಿ ಆಡ್ತಾಯಿದ್ರು, ಬಟ್ ರೆಫ್ರಿ ಕೊಡ್ತಾ ಇಲ್ಲ. ಆಮೇಲೆ ಅಷ್ಟೇ, ಫೌಲ್ಸು ಹ್ಯಾಂಡ್ಬಾಲ್, ಆಮೇಲೆ ಯೆಲ್ಲೋ ಕಾರ್ಡ್ಸ್ ಕೊಡ್ತಾಯಿಲ್ಲ, ರೆಡ್ ಕಾರ್ಡ್ಸ್ ಕೊಡ್ತಾಯಿಲ್ಲ. ಬಟ್ ಆಪೋನೆಂಟ್ ಟೀಮ್ಗೆ ಅದರ ಮ್ಯಾಚಲ್ಲೆಲ್ಲ ಕೊಡ್ತಾಯಿದ್ರು ರೆಡ್ ಕಾರ್ಡ್ ಎಲ್ಲ. ಕೇಪ್ ವರ್ಡೆ ಎಲ್ಲ ಚಿಕ್ಕೆಲ್ಲ ಟೀಮ್, ಬ್ಯಾಂಗ್ಳೂರ್ ಥರ ಪಾಪ್ಯುಲೇಷನ್ ಇದೆ, ಅವರೆಲ್ಲ ಕ್ವಾಲಿಫೈ ಮಾಡಿದ್ದಾರೆ ವರ್ಲ್ಡ್ ಕಪ್ಗೆ. ನಮ್ಮ ಪಾಪ್ಯುಲೇಷನ್ 1.65 ಬಿಲಿಯನ್, ನಾವೇ ಕ್ವಾಲಿಫೈ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ವರ್ಲ್ಡ್ ಕಪ್ ನಾವೂ ಕ್ವಾಲಿಫೈ ಮಾಡಬೇಕು, ಇಲ್ಲಾಂದರೆ ಫುಟ್ಬಾಲೆಲ್ಲ ನಾನೇ ಆಡ್ತಾ ಇರೋದೇನು ಯೂಸು. ಫುಟ್ಬಾಲ್ಗೆ ಮೇನ್ ಸಪೋರ್ಟ್ ಸಿಗ್ತಾಯಿಲ್ಲ ಅಂದರೆ ಎಕ್ಸ್ಪೋಜರ್. ಕ್ರಿಕೆಟ್ಗೆಲ್ಲ ಬ್ರಾಡ್ಕಾಸ್ಟಿಂಗ್ ಎಲ್ಲ ಇದೆ, ಬಟ್ ಫುಟ್ಬಾಲ್ಗೆಲ್ಲ ಬ್ರಾಡ್ಕಾಸ್ಟಿಂಗ್ ಇಲ್ಲ. ISL ನಮ್ಮ ಮೇನ್ ಲೀಗ್ಗೆ ಸ್ಪಾನ್ಸರ್ ಇಲ್ಲ. ಟೀಮ್ಸ್ ಎಲ್ಲ ಆಡೋಕ್ಕೆ ಇಷ್ಟ ಆಗಲಿಲ್ಲ, ನನಗೆ ಕಾಸೆಲ್ಲ ಕೊಡ್ತಾಯಿಲ್ಲ. ಮೆಸ್ಸಿ ಫಿಟ್ನೆಸ್ ಎಲ್ಲ ಚೆನ್ನಾಗಿದೆ, ಬಟ್ ಐ ಥಿಂಕ್ ಅವ್ರ ಟೀಮ್ ಸಪೋರ್ಟ್ ಮಾಡ್ತಾರೆ, ಅವ್ರ ಟೀಮ್ ಬ್ಯಾಕ್ ಮಾಡ್ತಾಯಿದ್ದಾರೆ, ಅದಕ್ಕೆ ಅವ್ರು ಪ್ಲೇ ಮೇಕ್ ಮಾಡ್ತಾಯಿದ್ದಾರೆ, ಗೋಲ್ ಸ್ಕೋರ್ ಮಾಡ್ತಾಯಿದ್ದಾರೆ. ಮೆಸ್ಸಿ ಫಿಟ್ನೆಸ್ ಚೆನ್ನಾಗಿದೆ, ಬಟ್ ಪ್ರೈಮ್ ಥರ ಇಲ್ಲ, ಬಟ್ ಅವ್ರು ಫುಲ್ ಟೀಮ್ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಐ ಥಿಂಕ್ ಲಮಿನ್ ಯಮಾಲ್ ಚೆನ್ನಾಗಿ ಆಡ್ತಾನೆ ಫೈನಲ್ ಮೇಲೆ, ಏನಕ್ಕೆ ಅವ್ನು ಇನ್ನೂ ಯಂಗ್ ಆಗಿದ್ದಾನೆ, ಫಿಯರ್ಲೆಸ್ ಇದ್ದಾನೆ. I'm currently playing in Spain. I'm playing in Primera Division there. Currently I'm in India for my off season. Of course there's a big difference in the levels in India and Spain. For example, there's a reason why Spain is in the World Cup final and India is not in the World Cup. The level there, the tactical understanding between the coaches, the way they play, the way the players understand the game, it's quite different from India and here. In the terms of supporting a team, I would choose Spain for me because I resemble a lot with that team. For example, Lamine Yamal, he's the same position as me, and at such a young age, even going to the World Cup final and performing like that, for me it's awesome. So I would be supporting Spain. But I wouldn't mind if Argentina wins also, because Argentina, there's a legend playing in their team, Lionel Messi, everybody knows. But in the terms of supporting, I'm going to support Spain. That takes a lot of dedication, hard work. It's quite hard at being such a 39 years of age, performing like that in the World Cup. There's a lot of players on the same age already retired from the game, but Messi, hats off to his dedication and his hard work. There's a reason why he's there. I mean, of course, I've been competing in Spain, but in the end of the day, I'm born in India. Of course, I want to support my own team. I want to help my own team go to that stage. So maybe in the future you guys come to me and you ask about India more rather than Argentina and Spain. For example, in Spain, if you go to any small town, you would see a full 11 size stadiums, wherein if you compare it to India, there's very hard to find like pitches like these on like good conditions. I think that's why like every town there's a lot of players always performing. That's why they have so many players on the world stage performing like that. That's the main difference between here and there. My favorite player for me it's Lamine Yamal for sure, because the way he's performing. I wanted Ronaldo to win, but he couldn't. That's why I think Lamine Yamal should win it. ಏನು ಹೇಳ್ಬೇಕಂದ್ರೆ ನಮ್ಮ ಫೇವ್ರೆಟ್ ಟೀಮ್ ಚೆನ್ನಾಗಿ ಆಡಲಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಅಷ್ಟೇನಿಲ್ಲ, ಚೆನ್ನಾಗೇ ನಡೀತು ವರ್ಲ್ಡ್ ಕಪ್ ಎಲ್ಲ, ನೋಡೋಕ್ಕೆ ಚೆನ್ನಾಗಿತ್ತು. ಆದರೆ ಟೈಮು ಅಷ್ಟೇ ತುಂಬ ಲೇಟ್ ಆಗಿತ್ತು ನಮಗೆ. ಆಮೇಲೆ ಯಾವ ಟೀಮ್ ನಿಮ್ಮ ಫೇವ್ರೆಟ್ ಟೀಮ್ ಅಂತ? ನಮ್ಮ ಫೇವ್ರೆಟ್ ಟೀಮ್ ಪೋರ್ಚುಗಲ್, ಆದರೆ ಅವರು
ಬೇಗನೆ ಹೋಗ್ಬಿಟ್ರು ವರ್ಲ್ಡ್ ಕಪ್ಪಿಂದ. ಕ್ವಾರ್ಟ್ರಲ್ಲೇ ಹೋಗ್ಬಿಟ್ರು. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಪ್ಲೇಯರ್ಸ್ ಎಲ್ಲ ಇದ್ದರು, ಅಂದರೂ ಆಡಿಲ್ಲ ಚೆನ್ನಾಗಿ. ಅರ್ಜೆಂಟೀನಾ ಗೆಲ್ಲುತ್ತೆ ಅನಿಸ್ತಾ ಇದೆ, ಆದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ, ಯಾಕಂದರೆ ಸ್ಪೇನ್ದು ಡಿಫೆನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಹೇಳೋಕ್ಕಾಗಲ್ಲ, ವರ್ಲ್ಡ್ ಕಪ್ ಅಲ್ಲ, ಯಾರು ಗೆಲ್ತಾರೆ ಸೋಲ್ತಾರೆ ಹೇಳೋಕ್ಕಾಗಲ್ಲ. ಮತ್ತು ನನಗೆ ಯಾರು ಗೆಲ್ಲಬೇಕಂತ ಇಲ್ಲ, ಯಾರು ಗೆದ್ರೂ ಪರವಾಗಿಲ್ಲ. ಓಕೆ, ಈಗ ಮೆಸ್ಸಿ ಬಗ್ಗೆ ಮಾತಾಡೋಣ. ಸೊ ಏನು ಹೇಳ್ತೀರಾ ಅವ್ರ ಎನರ್ಜಿ ಬಗ್ಗೆ? ಅವರು ತುಂಬ ಚೆನ್ನಾಗಿ ಆಡ್ತಾವ್ರು ಈ ವರ್ಲ್ಡ್ ಕಪ್ಪು. ಅಷ್ಟು ಏಜ್ ಆಗಿದ್ರೂ ತುಂಬ ಅವರೇ ಟೀಮಲ್ಲಿ ಮೇನ್ ಪ್ಲೇಯರ್ ಥರ ಆಡ್ತಾವ್ರು ಅರ್ಜೆಂಟೀನಾಗೆ. ಮೋಸ್ಟ್ಲಿ ಅವರೇ ಗೋಲ್ಡನ್ ಬೂಟು ಗೆಲ್ತಾರೆ. ಮತ್ತು ತುಂಬ ಚೆನ್ನಾಗಿ ಆಡ್ತಾರೆ. ಏನು ಹೇಟ್ ಏನಿಲ್ಲ ಮೆಸ್ಸಿಗೆ, ಅಂದರೂ ನಮ್ಮದು ಐಡಲ್ ರೊನಾಲ್ಡೋ. ಇಂಡಿಯಾ ಫೀಫಾಗೆ ಬಂದಿಲ್ಲ ಅಂದರೆ ತುಂಬ ಬೇಜಾರಾಯಿತು. ಏನು ಪ್ಲೇಯರ್ಸ್ ಇಲ್ಲ ಅಂತಲ್ಲ, ಇದ್ದಾರೆ ಪ್ಲೇಯರ್ಸು, ಆದರೆ ಸಪೋರ್ಟ್ ಇಲ್ಲ. ಹೋಪ್ಫುಲಿ ನೆಕ್ಸ್ಟ್ ವರ್ಲ್ಡ್ ಕಪ್ಪಿಗೆ ಬರ್ತೇವೆ, ನಾವು ಕ್ವಾಲಿಫೈ ಆಗ್ತೀರಿ. ಮತ್ತು ನನ್ನ ಡ್ರೀಮ್ ಏನಂದರೆ ಇಂಡಿಯಾಗೆ ಆಡೋಕ್ಕೆ, ಆದರೆ ನಾನು ಬೆಂಗಳೂರು FC ಗೆ ರೆಪ್ರೆಸೆಂಟ್ ಮಾಡಬೇಕಂತ. ನನ್ನ ಫೇವ್ರೆಟ್ ಅರ್ಜೆಂಟೀನಾ ಮೆಸ್ಸಿನೇ. ಅವ ಆಡಿದ್ದ ಕಾಲದಿಂದಾನೇ ಮೆಸ್ಸಿ ಈಸ್ ಅ ಜೀನಿಯಸ್. ಲೈಕ್ ಇಫ್ ಯು ನೀವು ನೋಡಿದ್ರೆ ಲಾಸ್ಟ್ ಮ್ಯಾಚು 2 ಅಸಿಸ್ಟು, ಇಟ್ ವಾಸ್ ಸೋ ಬ್ರಿಲಿಯಂಟ್. ಅದಕ್ಕೆ ನಾನು ಅರ್ಜೆಂಟೀನಾ ಫ್ಯಾನು. ಐ ಗೋ ವಿತ್ ಅರ್ಜೆಂಟೀನಾ ಓನ್ಲಿ. ನಾವು ಗ್ರಾಸ್ ರೂಟಿಂದ ಡೆವಲಪ್ ಮಾಡಬೇಕು, ಇನ್ನೂ ವರ್ಕ್ ಮಾಡಬೇಕು. ಕೋಚಿಂಗ್, ಎಜುಕೇಷನ್ನು ಇವಾಗ ಬರ್ತಾ ಇದೆ, ಬಟ್ ವಿ ನೀಡ್ ಸಮ್ ಟೈಮ್. ಸ್ವಲ್ಪ ಟೈಮ್ ಬೇಕು. ಇಂಡಿಯಾ ಅಂತೂ ಕ್ವಾಲಿಫೈ ಆಗೋಲ್ಲ ಅಂತ ಇಲ್ಲ, ಬಟ್ ಸ್ವಲ್ಪ ಕೋಚಿಂಗಲ್ಲೇ ವರ್ಕ್ ಮಾಡಬೇಕು. ಹಾಲಂಡು, ಇವನು ಎಂಬಾಪೆ ಮತ್ತು ಹ್ಯಾರಿ ಕೇನು, ಆಲ್ ಲೆಜೆಂಡ್ಸ್ ಲೈಕ್ ಮೆಸ್ಸಿ, ರೊನಾಲ್ಡೋ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ದಟ್ ಹಂಗೆ ಇರಬೇಕು, ನಾವು ಹಂಗೆ ಡೆವಲಪ್ ಮಾಡಬೇಕು ಇಂಡಿಯನ್ ಪ್ಲೇಯರ್ಸ್ಗೆ. ಸೊ ರೊನಾಲ್ಡೋ ಫೈನಲಿ ಫಿಫಾ ಇಲ್ಲದೆ ರಿಟೈರ್ಮೆಂಟ್ ತೊಗೊಂಡ್ರು, ಏನು ಹೇಳಿ? ಅದೇ ತುಂಬ ಬೇಜಾರು, ಬಿಕಾಸ್ ಈ ಈಸ್ ಹಾರ್ಡ್ ವರ್ಕರ್. ಮೆಸ್ಸಿ, ರೊನಾಲ್ಡೋ ಅಂದರೆ ಇದೆ, ಆ ಥರ ಇದಾಗಿದ್ದು ನಮಗೂ ಬೇಜಾರು. ಬಟ್ ಇಟ್ಸ್ ಅ ಟೀಮ್ ವರ್ಕ್, ವಿ ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್. ಓಕೆ, ಈ ವರ್ಷ 48 ಟೀಮು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಫಿಫಾ ವಿಶ್ವಕಪ್. ಸೊ ಭಾರತ ಆಡದೇ ಇರೋದು ಎಷ್ಟು ಬೇಜಾರಿದೆ? ತುಂಬ. ಎಷ್ಟು ವರ್ಲ್ಡ್ ಕಪ್ ಆಗಿದೆ, ಇನ್ನೂ ನಾವು ಬಂದೇ ಇಲ್ಲ ವರ್ಲ್ಡ್ ಕಪ್ಪಿಗೆ. ನೆಕ್ಸ್ಟ್ 2030 ಬರಲೇಬೇಕು. ಹೇಗಿತ್ತು? ಚೆನ್ನಾಗಿತ್ತು ಆಟ, ಎಲ್ಲ ಇಂಟೆನ್ಸಿಟಿ ಎಲ್ಲ ಹೈ ಇತ್ತು, ಇಷ್ಟ ಆಯಿತು. ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಈ ವರ್ಷ ಫುಟ್ಬಾಲ್ ಈ ವರ್ಷದಲ್ಲಿ? ಇವಾಗಂತ ಇಲ್ಲ, ಯಾವಾಗೂ ರೊನಾಲ್ಡೋನೇ. ಸೊ ಫೈನಲ್ ಪಂದ್ಯದ ಬಗ್ಗೆ ಏನು ನಿರೀಕ್ಷೆಗಳಿದೆ ಸರ್? ಇಟ್ ಡಿಪೆಂಡ್ಸ್ ಸರ್, ಬಿಕಾಸ್ ಈ ಟೈಮ್ ಎಲ್ಲ ಟೀಮು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಫುಲ್ ಇರೋ ಟೀಮ್ ಫುಲ್ಲೂ ಯಂಗ್ಸ್ಟರ್ಸೇ. ಸೊ ಇದರಿಂದ ನಾವೇನು ಇದು ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಮೇಯ್ನ್ ಪವರ್ ಟೀಮ್ಸೇ ಹೋಯ್ತು ಆಚೆ, ಎಲ್ಲ ಜರ್ಮನಿ ಆ್ಯಂಡ್ ವಾಟೆಲ್ಸ್, ಬ್ರೆಜಿಲ್ ಎಲ್ಲ ಟೀಮ್ ಹೋಯ್ತು, ಪೋರ್ಚುಗಲ್. ಸೊ ಇವಾಗ ಯಂಗ್ಸ್ಟರ್ಸ್ ಆಡ್ತಾ ಇರೋದ್ರಿಂದ ವಿ ಕೆನಾಟ್ ಜಡ್ಜ್ ವಿಚ್ ಟೀಮ್ ವಿನ್ಸ್ ಅಂತ. ಸೊ ನೋಡೋಣ, ಗೇಮ್ ನೋಡಬೇಕೇ ಹೇಳಬೇಕು. ಸೊ ಬ್ರೆಜಿಲ್ ಟೀಮ್ ಪ್ರೀ ಕ್ವಾರ್ಟರಲ್ಲಿ ಹೊರಗೆ ಹೋಗಿದ್ರ ಬಗ್ಗೆ, ಮತ್ತು ನೇಮರ್ ಅವರು ರಿಟೈರ್ಮೆಂಟ್ ಬಗ್ಗೆ ಏನು ಹೇಳ್ತಾರೆ? ಓಕೆ, ಆ್ಯಕ್ಚುಲಿ ನೇಮರ್ದೇನು ಇಶ್ಯೂ ಅಂದರೆ ಲೈಕ್ ಹಿ ಹ್ಯಾಡ್ ಲಾಟ್ ಆಫ್ ಇಂಜುರಿ. ಸೊ ಅದರಿಂದ ಲೈಕ್ ಅವ್ರು ಬಂದಿದ್ದೇ ದೊಡ್ಡ ವಿಷಯ ಟೀಮ್ ಒಳಗಡೆ. ಸೊ ಬಟ್ ಸೇಮ್ ಟೈಮ್ ಲೈಕ್ ದ ಟೀಮ್ ಆಲ್ಸೋ ಹ್ಯಾಸ್ ಟು ಪ್ಲೇ ಅಲ್ವಾ. ಸೊ ಟೀಮ್ ವರ್ಕ್ ಸರಿ ಇಲ್ಲ ಅಂತ ನನಗನ್ನಿಸ್ತು. ಸೊ ಇಂಡಿಯಾ ಪಾರ್ಟಿಸಿಪೇಟ್ ಮಾಡದೇ ಇರೋದಕ್ಕೆ ಎಷ್ಟು ಬೇಜಾರಿದೆ ಸರ್? ಬೇಜಾರು ಅನ್ನೋದಿಲ್ಲ, ಅದು ಎಲ್ಲರಿಗೂ ಒಬ್ಬೊಬ್ರಿಗೂ ಇವಾಗ. ಯಾಕಂದರೆ ನಮ್ಮ ಫುಟ್ಬಾಲ್ ಏರಿಯಾ ಇಂದ್ರಿಂದ ನಮಗೆಲ್ಲ ಒಬ್ಬೊಬ್ರಿಗೂ ಎಲ್ಲರಿಗೂ ಬೇಜಾರುತ್ತೆ. ಯಾಕಂದರೆ ಲೈಕ್ ಎಲ್ಲ ಒನ್ ಆಫ್ ದ ಮೇಯ್ನ್ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಇಲ್ಲಿಂದ ಹೋಗಿದ್ದಾರೆ. ಸೊ ಆದರೆ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ದೆರ್ ಇಸ್ ಲಾಟ್ ಆಫ್ ಪಾಲಿಟಿಕ್ಸ್ ಇನ್ ದಿಸ್ ಒನ್. ಆ ಥರ ಒಂದು ಪ್ರಾಪರ್ ಇದು ಕೊಡ್ತಾ ಇಲ್ಲ ನಮಗೆ. ಇವಾಗ ಕ್ರಿಕೆಟ್ ಕೊಡೋ ಥರ ಫುಟ್ಬಾಲ್ ಕೊಟ್ಟರೆ ಇಲ್ ಬಿ ಗುಡ್ ಥಿಂಗ್ ಫಾರ್ ದೆಮ್. ಬಂದಿರೋ ಟೀಮಿಂದಾನೆ ಎಲ್ಲರೂ ದೇ ಆರ್ ವೆರಿ ಮಚ್ ಲೈಕ್ ವರ್ಲ್ಡ್ ಕಪ್ ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ. ಸೊ ಎವ್ರಿ ಒನ್ ಹ್ಯಾವ್ ಡನ್ ದ ಹಾರ್ಡ್ ವರ್ಕ್ ಆ್ಯಂಡ್ ಹ್ಯಾವ್ ಕಮ್ ದೇರ್. ಸೊ ಅದರಿಂದ ಎಲ್ಲರ ಬೆಸ್ಟ್ನ ಕೊಟ್ಟಿದ್ದಾರೆ. ಹೋಲ್ ಟೀಮ್ ವರ್ಲ್ಡಲ್ಲಿರೋ ಮೋಸ್ಟ್ ಆಫ್ ದ ಟೀಮ್ಸ್ ಎಲ್ಲನೂ ನಾವು ಈ ಟೀಮ್ ಹಿಂಗೆ ಆಗ್ತಾ ಇದೆಯಾ, ಆ ಟೀಮ್ ಹಂಗೆ ಆಡ್ತಾ ಇದೆಯಾ ಅಂತ ವಿ ಆರ್ ಲೈಕ್ ಸೋ ಕನ್ಫ್ಯೂಸ್ಡ್. ಇದನ್ನ ನೆಕ್ಸ್ಟು ಅದೇ ಲಾಸ್ಟ್ ಮ್ಯಾಚ್ ನೋಡ್ಬಿಟ್ಟು ಸೆಮಿಫೈನಲ್ಸ್ ವಿ ಥಾಟ್ ಲೈಕ್ ಓಕೆ ನೆಕ್ಸ್ಟ್ ಇದೇ ವಿನ್ ಆಗುತ್ತೆ. ಇವಾಗ ಗೆಸ್ ಮಾಡೋಕ್ಕೆ ಆಗಲ್ಲ ಯಾವುದು. ಸೊ ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಲೈಕ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ವಿಚ್ ಎವರ್ ಟೀಮ್ಸ್ ಇಸ್ ಸ್ಟ್ರಾಂಗ್ ಆ್ಯಂಡ್ ದೇ ಪ್ಲೇಯಿಂಗ್ ಗುಡ್, ದೇ ವಿಲ್ ವಿನ್. ಸ್ಪೆಷಲ್ ಗೇಮ್ ಅಂತ ಯಾರ್ದು ಇಲ್ಲ, ಯಾವ ಟೀಮು ಆಡಿಲ್ಲ, ಆದರೆ ಪ್ಲೇಯರ್ಸ್ ಆಡಿದ್ದಾರೆ. ಆ್ಯಸ್ ಯೂಶುವಲ್ ನೈಮರ್, ಮೆಸ್ಸಿ ಆ್ಯಂಡ್ ಕ್ರಿಸ್ಟಿಯಾನೋ ರೊನಾಲ್ಡೋ, ಇವ್ರದ್ದೆಲ್ಲ ಬಂದು ಕ್ವಾಲಿಟಿ ಆಫ್ ಫುಟ್ಬಾಲ್ ಇಸ್ ಡಿಫ್ರೆಂಟ್. ಇವಾಗ ನ್ಯೂ ಪ್ಲೇಯರ್ಸ್ ಎಂಬಾಪೆ, ಯಾಮಾಲ್ ಆ್ಯಂಡ್ ಹಾಲೆಂಡ್, ವಿನಿ ಜೂನಿಯರ್, ಇವ್ರ ಫುಟ್ಬಾಲ್ ಎಲ್ಲ ಇವಾಗ ಡೆವಲಪ್. ಆ ಮೆಸ್ಸಿ ಅವ್ರ ರೇಂಜಿಗೆ ಬಂದಿಲ್ಲ, ಆದರೆ ಇವ್ರು ಬರ್ಬೋದು, ಫ್ಯೂಚರಲ್ಲಿ ಬರ್ಬೋದು.
ಈ ಟೈಮ್ ವರ್ಲ್ಡ್ ಕಪ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ನೋಡೋಕ್ಕೆ ಎಲ್ಲ. ಸರ್ ನಮ್ಮ ಸಪೋರ್ಟ್ ಅರ್ಜೆಂಟೀನಾಗೆ ಇರುತ್ತೆ. ಯಾಕೆ ಅಂದರೆ ಅರ್ಜೆಂಟೀನಾ ಈಗ ಒಂದು ಲಾಸ್ಟ್ 4 ಮ್ಯಾಚ್ ಅವ್ರು ಆಡಿರೋ ಗೇಮ್ಗೋಸ್ಕರ, ಯಾರಿಗೋಸ್ಕರ ಇಲ್ಲ, ಅರ್ಜೆಂಟೀನಾ ಆಡಿರೋ ಗೇಮ್ಗೋಸ್ಕರ ಲಾಸ್ಟ್ 10 ಮಿನಿಟ್ಸ್ ಎಷ್ಟೊಂದು ಪ್ರೆಷರ್ ಹಾಕಿ 2 ಗೋಲ್ಸ್ 3 ಗೋಲ್ಸ್ ಅಂತ ಸ್ಕೋರ್ ಅಷ್ಟು ಕಷ್ಟಪಟ್ಟು ಅವ್ರು ಫೈನಲ್ಗೆ ಬಂದಿದ್ದಾರೆ. ಎಲ್ಲ ಮ್ಯಾಚು ಲಾಸ್ಟ್ 10 ಮಿನಿಟ್ಸಲ್ಲಿ ಸ್ಕೋರ್ ಮಾಡಿ ಅಷ್ಟು ಕಷ್ಟಪಟ್ಟು ಅವ್ರು ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ ಅವರು ಇಂಗ್ಲೆಂಡ್ ಹತ್ರ ಆಡಿರೋದು ಫಸ್ಟ್ ಹಾಫ್ ಇಂಗ್ಲೆಂಡ್ 1 ಗೋಲ್ ಸ್ಕೋರ್ ಮಾಡಿದ್ದಾರೆ. ಆದರೆ ಸೆಕೆಂಡ್ ಹಾಫ್ ಇಂಗ್ಲೆಂಡ್ಗೆ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಷ್ಟು ಒಂದು ಪ್ರೆಷರ್ ಹಾಕಿ ಅಷ್ಟು ಒಂದು ಫೋಕಸ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಕ್ರಾಸ್ ಮಾಡಿ ಇಂಗ್ಲೆಂಡ್ಗೆ ಇವ್ರಿಗೆ ಸ್ಟಾಪ್ ಮಾಡೋಕ್ಕೆ ಆಗಿಲ್ಲ. 2 ಗೋಲ್ ಸ್ಕೋರ್ ಮಾಡಿ ಅವ್ರು ಫೈನಲ್ಗೆ ಬಂದಿದ್ದಾರೆ. ಡೆಫಿನೆಟ್ಲಿ ಅರ್ಜೆಂಟೀನಾ ಡಿಸರ್ವ್ಸ್ ಅ ವಿನ್, ಬಟ್ ಐ ವುಡ್ ಸಪೋರ್ಟ್ ಅರ್ಜೆಂಟೀನಾ. ಬಟ್ ಸ್ಪೇನು ತುಂಬ ಒಳ್ಳೆ ಗೇಮ್ ಮಾಡಿದೆ. ಸ್ಪೇನ್ ಆಡಿರೋದು ಗೇಮು ಈ ವರ್ಲ್ಡ್ ಕಪ್ಪಲ್ಲಿ ಯಾವ ಟೀಮ್ ಆಡಿಲ್ಲ. ಸೆಮಿಫೈನಲಲ್ಲಿ ದ ಗೇಮ್ ವಿಚ್ ಸ್ಪೇನ್ ಪ್ಲೇಡ್ ಯಾವ ಟೀಮ್ ಆಡಿಲ್ಲ. ಅದಕ್ಕಿಂತ ಎರಡು ತುಂಬ ಟಫ್ ಆಗಿರುತ್ತೆ. ಆದರೆ ನಾನು ಅರ್ಜೆಂಟೀನಾ ಸಪೋರ್ಟ್ ಮಾಡ್ತೀನಿ. ನಮ್ಮ ಫೇವ್ರೆಟ್ ಟೀಮು ಅಫ್ಕೋರ್ಸ್ ಮಿನಿ ಬ್ರೆಜಿಲ್ಲು ಈ ವರ್ಷ ಹೋಗಿದೆ. ಬಟ್ ಇಟ್ಸ್ ಓಕೆ, ವಿ ವಿಲ್ ಟ್ರೈ. ಸ್ವಲ್ಪ ಬೇಜಾರಿದೆ, ಬಟ್ ಇಟ್ಸ್ ಓಕೆ. ನಮಗೆ ಇದರಲ್ಲಿ 2 ಸ್ಟ್ಯಾಂಡು ಬೇಕಾಗಿದೆ. ಮೆಸ್ಸಿ ಲಾಸ್ಟ್ ಫಿಫಾ ಅವ್ರದ್ದು ಬೇಕಾಗಿದೆ, ಎಮಾಲ್ದು ಗುಡ್ ಸ್ಟಾರ್ಟ್. ಸೊ ಫಸ್ಟ್ ಇಯರ್ ಅವ್ರದ್ದು ಎಮಾಲ್ ಕಡೆಯಿಂದ ಫಸ್ಟ್ ವರ್ಲ್ಡ್ ಕಪ್ ಮಾಡಬೇಕು. ಈ ಕಡೆ ನೋಡಿದ್ರೆ ಮೆಸ್ಸಿದು ಲಾಸ್ಟ್ ಫಿಫಾ. ಸೊ ವಿ ವುಡ್ ಲವ್ ಯಾರು ವಿನ್ ಮಾಡಿದ್ರು. ಆ್ಯಸ್ ಎ ಬ್ರೆಜಿಲ್ ಫ್ಯಾನ್ ಇಟ್ಸ್ ಗುಡ್ ಫಾರ್ ಅಸ್. ಐ ಮೀನ್ ವಿ ಲವ್ ಇಟ್. ಕೆಲವೊಂದಷ್ಟು ಟೀಮ್ಗಳು ಈ ವರ್ಷ ಕೇಪ್ ವರ್ಡೆ ಅಂತ ಮತ್ತು ಕುರೆಕೋವೋ ಅಂತ ತಂಡಗಳು ಫಿಫಾ ವಿಶ್ವಕಪ್ನಲ್ಲಿ ಚಿಕ್ಕ ರಾಷ್ಟ್ರಗಳು, 1 ಲಕ್ಷ 1.5 ಲಕ್ಷ ಜನ ಇದ್ದಾರೆ ಅಲ್ಲಿ. ಹೌದು. ಸೊ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆದರೆ ಭಾರತಕ್ಕೆ ಅದು ಸಾಧ್ಯ ಆಗದಿರೋದಕ್ಕೇನು? ಸೊ ನಮ್ಮದು ಮಾಡಬೇಕಾಗಿದೆ. ವಿ ಹ್ಯಾವ್ ವೆರಿ ಹೈ ಪೊಟೆನ್ಷಿಯಲ್ ಸಾಕರ್ ಪ್ಲೇಯರ್ಸ್ ಇನ್ ಇಂಡಿಯಾ. ಬಟ್ ಅವ್ರಿಗೆ ಪ್ರಾಪರಾಗಿ ರೆಕಗ್ನೈಸ್ ಆಗ್ತಾಯಿದ್ದಾರೆ ಅಂದರೆ ಕೇಳಿದ್ರೆ ಇಲ್ಲ. ಸೊ ಅದು ಒಂದು ಈ ಗೌರ್ಮೆಂಟ್ ಕಡೆಯಿಂದ, ಕ್ಲಬ್ಸ್ ಕಡೆಯಿಂದ ಅವ್ರಿಗೆ ಎವ್ರಿ ಮಂತು ಈ ಸೀಸನ್ಸ್ ಬಿಟ್ಟು ಎವ್ರಿ ಮಂತ್ ಅವ್ರಿಗೆ ಸಪೋರ್ಟ್ ಮಾಡಿದೆ, ಮೇ ಬಿ ಅವ್ರ ನ್ಯೂಟ್ರಿಷನ್ನು ಮತ್ತು ಫಿಟ್ನೆಸ್ಸು ಇದರಲ್ಲಿ ಹೆಲ್ಪ್ ಮಾಡಿದೆ, ನಮಗೂ ಹೈ ಚಾನ್ಸಸ್ ಇದೆ ಫಿಫಾ ನೋಡೋಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಫಿಫಾ ವಿಶ್ವಕಪ್ 2026ರ ಫೈನಲ್ ಪಂದ್ಯಾವಳಿಯನ್ನು ನೋಡಲಿಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಮಾತ್ರವಲ್ಲ, ಈ ಬಾರಿಯ ಫಿಫಾ ವಿಶ್ವಕಪ್ ಏನಿದೆ ಇಲ್ಲಿ ಒಂದು ಯಮಾಲ್ ಅನ್ನುವಂಥ ಸ್ಪೇನ್ನ ಆಟಗಾರ ಮತ್ತು ಮೆಸ್ಸಿ ಅನುಭವಿ ಆಟಗಾರ, 39 ವರ್ಷದ ಅನುಭವಿ ಆಟಗಾರ, ಈ ಇಬ್ಬರ ನಡುವಿನ ಕಾದಾಟವನ್ನು ನೋಡಲಿಕ್ಕೆ ಕಾದು ಕುಳಿತಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿರುವಂತಹ ಫುಟ್ಬಾಲ್ ಆಟಗಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ಯಾವುದೇ ತಂಡ ಗೆದ್ದರೂ ಕೂಡ ನಮಗೆ ಖುಷಿಯಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ HD ಜೊತೆ ದಿನೇಶ್ ದೊಡ್ಡಮನೆ, ಬೆಂಗಳೂರು ಪ್ರಜಾವಾಣಿ.